ಹನಮನಹಳ್ಳಿ ಪಂಚಾಯಿತಿಯ ಎಲ್ಲ ನಾಯಕರಿಗೂ ಹಾಗೂ ಹಿರಿಯರಿಗೂ ಎಲ್ಲ ನನ್ನ ಅಕ್ಕಂಗಿರಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ವಿಶೇಷವಾಗಿ ಈ ಪಂಚಾಯಿತಿ ಮತ್ತು DCC ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಸರ್ ಅವ್ರಿಗೂ ನನ್ನ ಜೊತೆ ಬಂದಿರತಕ್ಕಂಥ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ JD ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವ್ರಿಗೂ ಹಾಗೂ ಪಕ್ಕದ ಪಂಚಾಯಿತಿ ಮತ್ತು ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಸರ್ ಅವ್ರಿಗೂ ಹಾಗೂ ಲಕ್ಷ್ಮಣವ್ರಿಗೂ ನಮ್ಮ ಪಮ್ಮನಹಳ್ಳಿ ಮಂಜಣ್ಣವ್ರಿಗೂ ಶಶಿಕಲಾ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ಶಂಕರ್ ಅವ್ರಿಗೂ ಸೀನಣ್ಣವ್ರಿಗೂ ನಾಚೇಗೌಡರಿಗೂ ರಾಜಶೇಖರ್ಗೂ ಬಾಲಣ್ಣಗೂ ಎಲ್ಲ ನಾಗರಾಜ್ ಅವ್ರಿಗೂ ನನ್ನ ಸುರೇಶು ಎಲ್ಲ ನನ್ನ ಯುವಕ ಮಿತ್ರರಿಗೂ ಹಾಗೂ ಇವತ್ತು ಹನಮನಹಳ್ಳಿ ಪಂಚಾಯತ್ 4 ಪೂಜೆಗಳನ್ನು ಇವತ್ತು ಇಟ್ಕೊಂಡಿದ್ದೆ. 2 ಐಮಾಸ್ ಉದ್ಘಾಟನೆ, 2 ರಸ್ತೆ ಉದ್ಘಾಟನೆ, 1 ವಾಟರ್ ಫಿಲ್ಟರ್ ಉದ್ಘಾಟನೆ ಇಟ್ಕೊಂಡಿದ್ದೆ. ಇವತ್ತು ಶುಭ ಸಂಜೆಯಲ್ಲಿ ಬಂದು ದೀಪಾಣಿಸೋ ಮುಖಾಂತರವಾಗಿ ಈ ಒಂದು ಪಂಚಾಯತಿಗೆ ಒಂದು ಮಾಡಿಕೊಟ್ಟಿದ್ದೀನಿ. ಮುಂದೆ ಇದೇ ರೀತಿ 2 ವರ್ಷ ಕಾಲ ಮುಗಿದಿದೆ. 2 ವರ್ಷ ಕಾಲ ರಾಜಕಾರಣ ಹೆಂಗೆ ಸಮಾಜ ಸೇವೆ ಏನಂತ ಕಲ್ತಿದ್ದಾಗಿದೆ. 2 ವರ್ಷದಲ್ಲಿ ಸಂಪೂರ್ಣ ಅಧಿಕಾರವನ್ನು ಯೂಸ್ ಮಾಡಿಕೊಂಡು ಬರ್ತಕ್ಕಂಥ ಅನುದಾನದಲ್ಲಿ ಸಮರ್ಪಕವಾಗಿ ಎಲ್ಲ ಹಳ್ಳಿಗಳಿಗೂ ರೀಚ್ ಆಗೋ ಥರ ವ್ಯವಸ್ಥೆ ಮಾಡ್ತಕ್ಕಂಥ ಧರ್ಮವನ್ನು ನಾನು ಮಾಡಲಿಕ್ಕೆ ಸಿದ್ಧ ಆಗಿದ್ದೀನಿ. ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾನ್ಯ ಮಾದೇವಪ್ಪ ಅವ್ರಿಗೂ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ಬಹುಶಃ ಒಂದು 4 ಜನ ಮಿನಿಸ್ಟ್ರು ನನ್ನ ಜೊತೆ ನನಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಬಹುಶಃ ನನ್ನ ಹೆಸರು ಹೇಳೋಕ್ಕೂ ಕಷ್ಟ ಆಗ್ತಾಯಿತ್ತು. ಬಹುಶಃ 18 ಕ್ಷೇತ್ರಗಳಲ್ಲಿ, ನನ್ನ JD ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ನಾವುಗಳು ಒಂದು ವಿಶೇಷವಾಗಿ ಈ ಒಂದು ಸರ್ಕಾರದ 4 ಜನ ನನ್ನ ಸಚಿವರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಏನು ನಮ್ಮ ಮಾದೇವಪ್ಪ ಅವ್ರಿಗೂ ವಿಶೇಷ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ಮಂತಲ್ಲಿ ಬರ್ತಾಯಿದ್ದಾರೆ, ಒಂದು ಹಾಸ್ಟೆಲ್ ಉದ್ಘಾಟನೆಗೆ ಬರ್ತಾಯಿದ್ದಾರೆ, ಹಾಗೂ ಅಂಬೇಡ್ಕರ್ ಭವನ ನೋಡಲಿಕ್ಕೆ ಮತ್ತು ಸ್ಟ್ಯಾಚ್ಯೂ ನೋಡಲಿಕ್ಕೆ ಬರ್ತಾಯಿದ್ದಾರೆ. ಸೊ ಇಡೀ ನನ್ನ ಮುಳಬಾಗಿಲು ತಾಲೂಕಿನ ಜನತೆಗೆ ಸಂಕ್ರಾಂತಿ ಹಬ್ಬ ಮುಗಿದು ಒಳ್ಳೆ ಕ್ಷಣಕ್ಕೆ ನಾವು ಎಂಟ್ರಿ ಆಗಿದ್ವಿ. ಮುಂದಿನ ದಿವಸ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೆಲಸ ಮಾಡೋಣ. ಇರ್ತಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಜನ ಮೆಚ್ಚುವಂಥ ಕೆಲಸವಂತ ಮಾಡೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹನಮನಹಳ್ಳಿ ಪಂಚಾಯತ್ ಎಲ್ಲ ನಾಯಕರಿಗೂ, ನನ್ನ ಮತಬಾಂಧವರಿಗೂ, ಎಲ್ಲ ನನ್ನ ನಾಗರಿಕ ಬಂಧುಗಳು ಕೂಡ ಈ ಶಾಸಕರಿಂದ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು 4 ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದೀನಿ. ಈ ನಾಳೆಯಿಂದ ನನಗೆ 8 ದಿವಸ ಏನು ತಾತ್ಕಾಲಿಕ ಅಂದರೆ ಸಡನ್ಲಿ ಏನಂತಾರೆ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ನಾವು ಕೂಡ ಕುತೂಹಲ ಆಗಿದ್ದೀವಿ, ಏನು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲ ಶಾಸಕರು ಒಂಥರ ದಿಗ್ಭ್ರಮೆ ಆಗಿದ್ದಾರೆ. ಮೊನ್ನೆ ತರ 1 ತಿಂಗಳಾಯಿತು ಬೆಳಗಾಮಲ್ಲಿ ಮುಗಿಸಿ, ಮತ್ತೇನಪ್ಪ 10 ದಿವಸ ಅಂತ ಟೆನ್ಷನ್ ಆಗಿದ್ದೀವಿ. ನಾಳೆಯಿಂದ ಸುಮಾರು ಶನಿವಾರ ಭಾನುವಾರ ಬರ್ತೀನಿ. 1 ವಾರ ವಿಶೇಷವಾಗಿ 10 ದಿವಸಗಳ ಕಾಲ ಅಧಿವೇಶನ ನಡೀತದೆ. ಸೊ ಅದರಿಂದ ಅಧಿವೇಶನದಲ್ಲಿ ಸಾಕಷ್ಟು ಪಾಯಿಂಟ್ಸ್ ಕೂಡ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ. ಅದನ್ನು ಮಾತಾಡ್ತಕ್ಕಂಥ ವಿಷಯ ಕೂಡ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ. ವಿಶೇಷವಾಗಿ ನನ್ನ ಅಂಗಳಿ ಏನು ಪುರಸಭೆ ಮಾಡಲಿಕ್ಕೆ, ಪಟ್ಟಣ ಪಂಚಾಯಿತಿ ಮಾಡಲಿಕ್ಕೆ ಏನು ಸರ್ಕಾರವನ್ನು ಕೇಳಿದ್ದೀನಿ, ಅದಕ್ಕೆ ಚರ್ಚೆಗೆ ನಾನು ಕೇಳಿದ್ದೀನಿ, ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ. ನನ್ನ ಕಾಲಾವಧಿಯಲ್ಲಿ ಏನೇನು ಮಾಡಬೇಕು ಖಂಡಿತವಾಗ್ಲೂ ನನ್ನ ಪ್ರಯತ್ನವನ್ನು ಮಾಡಿ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ, ಬಹುಶಃ ನಾನು ಅವಾಗಲೂ ಒಂದು ಮಾತು ಹೇಳಿದೆ, ನಾನು ಹೋಗ್ತಕ್ಕಂಥ ಪಾಸ್ಟಲ್ಲಿ ಸರ್ಕಾರ ನನಗೆ ಸಪೋರ್ಟ್ ಮಾಡಿದರೆ, ಒಂದು ವೇಳೆ ಸರ್ಕಾರ ನಮ್ಮದಾಗಿದ್ದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಅದು ನೆರವೇರುತ್ತೆ, ಸಿಗುತ್ತೆ, ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ ಎಲ್ರಿಗೂ ಈ ಸಮಯದಲ್ಲಿ ಶುಭ ಸಂಜೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.